ಬೆಳಗ್ಗೆಯಿಂದ ಶುರು ಮಾಡಿ ಸಂಜೆ 6:30 ಆಗ್ತಿದ್ರು ಆರ್ಯಾಕೆ ತೃಪ್ತಿ ಆಗದೆ ಇದೇನೋ ಉದಯ್ ಇಷ್ಟೇ ತಂದಿದೆಯಾ ಇನ್ನೂ ತರಲಿಲ್ವಾ ಅಂತ ಕೇಳ್ದ. ಅಷ್ಟರಲ್ಲೇ ಉದಯ್ ಅಲ್ಲಿ ಬಿದ್ದಿದ್ದ ಮದ್ಯದ ಬಾಟಲಿಗಳು ಮತ್ತು ಮಡಕೆಗಳನ್ನ ನೋಡಿ, ನಾನು ಬಹಳಷ್ಟು ತಂದಿದ್ದೆ ಬಾವ, ನಿನಗೆ ಸಾಲ್ದಿದ್ದ ಹಾಗಿದೆ ಅಂದ. ನೀನು ಎಷ್ಟು ತಂದರೂ ನಂಗೆ ಸಾಲ್ತಿಲ್ಲ ಅಂದರೆ ಇನ್ನೂ ತರಬೇಕಲ್ವಾ? ಏಯ್, ಇನ್ನೊಂದು ಬಾಟ್ಲಿ ತಗೋಬಾರೋ, ಇನ್ನೊಂದು ಹಾಕಿ ಆಮೇಲೆ ಮನೆಗೆ ಹೋಗೋಣ ಅಂದ ಆರ್ಯ. ಅವನಾಗಲೇ ತೂರಾಡ್ತಿದ್ದ, ಆದರೂ ಅವನಿಗೆ ಸಾಲದಂತೆ. ದೇವ್ರೇ, ಈಗಾಗಲೇ ಇಷ್ಟೊಂದು ಕುಡ್ದಿದ್ದಾನೆ, ಪಾಪ ಮನೆಗೆ ಹೋದರೆ ಯಾರ ಕೈಗಾದರೂ ಸಿಕ್ಕಿಬಿದ್ದರೆ ನಮ್ಮ ಭಾವನ ಕತೆ ಅಷ್ಟೇ. ಆದರೂ ಇನ್ನೊಂದು ಬೇಕು ಅಂತ ಅಂತಿದ್ದಾನೆ, ಹೇಗೆ ಮಾಡೋದು ದೇವ್ರೇ ಅಂದ್ಕೊಂಡು ಅದಕ್ಕೂ ಇರಲಿ ಅಂತ ಒಂದು ಬಾಟಲಿನ ತನ್ನ ಬೈಕ್ನಲ್ಲಿ ಬಚ್ಚಿಟ್ಟಿದ್ದ. ಅದನ್ನು ತೆಗೆದು ಈಗ ಮತ್ತೆ ಆರ್ಯನ ಮುಂದೆ ಇಟ್ಟ ತಕ್ಷಣ ಆರ್ಯ ಮತ್ತು ವಿಜಯ್ ಮುಖಗಳು ಬೆಳಗಿ ಹೋದವು ಆ ಬಾಟಲಿಯನ್ನು ನೋಡಿ. ಲೇ ಮೈದ್ನ ಅಂದರೆ ನೀನೇ ಕಣೋ, ಭಾವನಿಗಾಗಿ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತೀಯಾ. ಭಾವ ಹೇಳಿದ ತಕ್ಷಣ ಮದ್ಯದ ಬಾಟ್ಲಿ ಮುಂದೆ ಇಟ್ಟೆ ನೋಡು, ನೀನೇ ನಿಜಕ್ಕೂ ಮೈದ ಅಂದರೆ ನೀನೇ ನನ್ನ ಪ್ರಾಣ ಕಣೋ ಅಂತ ಉದಯನನ್ನು ಅರ್ಧ ಗಂಟೆ ಕಾಲ ಹೊಗಳೋ ಕಾರ್ಯಕ್ರಮ ಇಟ್ಕೊಂಡು ಆಮೇಲೆ ವಿಜಯ್ ಮತ್ತು ಆರ್ಯ ಆ ಬಾಟಲಿಯನ್ನು ಖಾಲಿ ಮಾಡಿದ್ರು. ಚಿಕನ್ ಮತ್ತು ಮಟನ್ ತುಂಡುಗಳನ್ನ ಕೂಡ ಪೂರ್ತಿಯಾಗಿ ತಿಂದು ಮುಗಿಸಿ ಅವನ್ನೆಲ್ಲ ಪಕ್ಕಕ್ಕೆಸ್ತು ಇನ್ನು ಮನೆಗೆ ಹೋಗೋಣ ನಡೀರಿ ಅಂತ ವಿಜಯ್ ಮತ್ತು ಆರ್ಯ ತೂರಾಡ್ತಾ ಕಾರಿನ ಹತ್ರಕ್ಕೆ ನಡೆದ್ರು. ಉದಯ್ ಕೆಲಸದವರಿಗೆ ಫೋನ್ ಮಾಡಿ ಅಲ್ಲಿ ಎಲ್ಲವನ್ನ ಸ್ವಚ್ಛ ಮಾಡೋದು ಕೇಳಿ ಅವ್ರ ಹಿಂದೆ ಕಾರಿನ ಹತ್ರಕ್ಕೆ ಹೋಗಿ, ನೀವು ಗಾಡಿ ಓಡಿಸೋದಕ್ಕಾಗಲ್ಲ ಬಾವ, ನಾನು ಓಡಿಸ್ತೀನಿ ಅಂತ ಅವರಿಬ್ಬರನ್ನ ಹಿಂದಿನ ಸೀಟ್ನಲ್ಲಿ ಕೂರಿಸಿ ಉದಯ್ ಡ್ರೈವಿಂಗ್ ಸೀಟ್ನಲ್ಲಿ ಕೂತ. ನಮ್ಮ ಉದಯ್ ಸ್ವಲ್ಪ ಕಡಿಮೆಯೇ ಕುಡಿದಿದ್ದರಿಂದ ಹತೋಟಿಯಲ್ಲಿದ್ದ. ಉದಯ್ ಕಾರ್ ಓಡಿಸ್ತಾ ಇರುವಾಗ ದಾರಿಯಲ್ಲಿರೋ ಮನೆಗಳ ಮಧ್ಯೆ ಒಂದು ಸಮಾರಂಭ ನಡೀತಿತ್ತು. ಅಲ್ಲಿ ಸ್ವಲ್ಪ ಜನರ ಗುಂಪು, ಕಾರುಗಳು ಮತ್ತು ಗಾಡಿಗಳು ಅಡ್ಡಾಬದನದಿಂದ ಉದಯ್ ಕಾರನ್ನು ನಿಲ್ಲಿಸ್ದ. ಏನಾಯಿತು ಉದಯ್ ಅಂತ ಕೇಳಿದ ಆರ್ಯ ಕಣ್ಣು ಮುಚ್ಚುತ್ತಾ ಬಿಡ್ತಾ ಕಾರ್ ನಿಂತಿದ್ದಕ್ಕೆ. ಯಾವುದೋ ಫಂಕ್ಷನ್ಸ್ ನಡೀತಿರೋ ಆಗಿದೆ ಬಾವ, ಸ್ವಲ್ಪ ಜನ ಇದ್ದಾರೆ, ಅವರೆಲ್ಲ ಪಕ್ಕಕ್ಕೆ ಸರಿಲಿ ಆಮೇಲೆ ಹೋಗೋಣ ಅಂತ ಉದಯ್ ಹೇಳಿದ ತಕ್ಷಣ ಆರ್ಯ ಕಿಟಕಿ ಕಾಜಿಳಿಸಿ ಹೊರಗೆ ನೋಡ್ತಿದ್ದ ಅಲ್ಲಿ ಏನು ನಡೀತಿದೆ ಅಂತ. ಅಲ್ಲಿ ಒಂದು ದೊಡ್ಡ ವೇದಿಕೆಯನ್ನು ಹಾಕಿ ಶಾಮಿಯಾನ ಬಹಳಷ್ಟು ಜನರು ಇದ್ದರು. ಹಾಗೆ ಅಲ್ಲಿ ಕೂಡ ಸ್ವಲ್ಪ ಮದ್ಯ ಹಾಕ್ತೋರಿದ್ದ ಹಾಗಿತ್ತು. DJ ಹಚ್ಚಿ ಡ್ಯಾನ್ಸ್ ಮಾಡ್ತಿದ್ರು. ಆ DJ ಜಾನಪದ ಹಾಡುಗಳನ್ನ ಕೇಳಿ ನಮ್ಮವನಿಗೂ ಜೋಶ್ ಬಂದು ಕಾರ್ನಲ್ಲೇ ತೂಗಾಡ್ತಿದ್ದ. ಆ ಫಂಕ್ಷನ್ ನಡೀತಿದ್ದ ಮನೆ ಮಾಲೀಕ ಆರ್ಯನ ನೋಡಿ, ಅರರರೇ ಆರ್ಯ ನೀವಾ, ಬನ್ನಿಯಪ್ಪ, ನಾನು ಬೆಳಿಗ್ಗೆ ಮನೆಗೆ ಬಂದು ಫಂಕ್ಷನ್ ಇದೆ ಅಂತ ಹೇಳಿದ್ದೆ, ಆದರೆ ಇನ್ನೂ ಯಾರೂ ಬರಲಿಲ್ವಲ್ಲ ಅಂದ್ಕೊಳ್ತಿದ್ದೆ, ನೀವು ಬಂದ್ರಪ್ಪ ಅಂತ ಕೇಳಿದರು ಆ ಹಿರಿಯರು. ಆ ಸಮಾರಂಭ ಏನು ಎಂಬುದು ತಿಳಿಯೋದು, ಅವರು ಯಾರು ಅಂತ ಗೊತ್ತಿಲ್ಲ, ಆದರೂ ಹೌದು ಅಂತ ಅಲ್ಲಿ ಇಳಿಸ್ದ ಆರ್ಯ. ಬನ್ನಿಯಪ್ಪ, ನೀವಿಂದು ನಮ್ಮ ಮನೆಗೆ ಬಂದಿರೋದು ನಮಗೆ ಬಹಳ ಸಂತೋಷ ಅನ್ನುತ್ತಾ ಅವರು ಕಾರಿನ ಬಾಗಿಲನ್ನು ತೆರೆದ್ರು. ಇನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಆರ್ಯ ಮತ್ತು ವಿಜಯ್ ಕಾರ್ ಇಳಿದ್ರೆ ಉದಯ್ ಕೂಡ ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿ ಅವರ ಹಿಂದೆನೇ ಹೋದ. ಆರ್ಯ ಹೋಗ್ತಾ ಹೋಗ್ತಾ ಅಂದಹಾಗೆ ಇದು ಏನು ಫಂಕ್ಷನ್ ಅಂತ ಕೇಳ್ದ ಆ ಹಿರಿಯರನ್ನು. ಓ, ನಿಮಗೆ ಗೊತ್ತಿಲ್ವೇನಪ್ಪ, ನನ್ನ ಮೊಮ್ಮಗಳು ದೊಡ್ಡವಳ ಸಮಾರಂಭ, ಬೆಳಿಗ್ಗೆ ಎಲ್ಲ ಮುಗಿದು ಹೋಯಿತು, ಸಂಜೆ ಹೀಗೆ ಎಲ್ರಿಗಾಗಿ ಕಾರ್ಯಕ್ರಮವನ್ನು ಇರಿಸಿದ್ದೀನಿ. ಈ ಮಧ್ಯೆ ಎಲ್ಲರೂ ಮಾಡ್ತಿದ್ದಾರಲ್ಲ, ನಮ್ಮವ್ರು ಕೂಡ ಆಸೆ ಪಟ್ಟಿದ್ದಕ್ಕೆ ಹೀಗೆ ಮಾಡಿಸ್ದೆ ಕಣಪ್ಪ, ನೀವು ಕೂಡ ಬನ್ನಿ, ಬಹಳ ತಮಾಷೆಯಾಗಿರುತ್ತೆ ಅಂತ ಆರ್ಯ ವಿಜಯ್ ಮತ್ತು ಉದಯ್ನನ್ನು ಕರ್ಕೊಂಡು ಹೋಗಿ ಮೊದಲ ಸಾಲಿನಲ್ಲಿರೋ ಸೋಫಾದಲ್ಲಿ ಕೂರಿಸಿ ಆ ಹಿರಿಯರು ಇವರಿಗೆ ಜ್ಯೂಸ್ ಕೊಡೋದು ಕೆಲಸದವ್ರಿಗೆ ಹೇಳಿದ್ರು. ಆ ಹಿರಿಯರು ಬಂದ ತಕ್ಷಣ ಆರ್ಯ ಮತ್ತು ವಿಜಯ್ ಮತ್ತು ಉದಯ್ನನ್ನು ಮೊದಲ ಸಾಲಿನಲ್ಲಿ ಕೂರಿಸಿ, ಲೇ ಆರ್ಯಾಗೆ ಜ್ಯೂಸ್ ತೊಗೊಬನ್ನಿ ಅಂತ ಹೇಳಿದ್ರು. ಅವರು ತಕ್ಷಣ ಮೂವರಿಗೂ ಜ್ಯೂಸ್ ಗ್ಲಾಸ್ ತಂದು ಕೊಟ್ಟರು. ಆದರೆ ಅದರಲ್ಲಿ ಮದ್ಯ ಕೂಡ ಬೆರೆಸಿತ್ತು. ಈಗಾಗಲೇ ನಮ್ಮವ್ರು ಪೂರ್ತಿಯಾಗಿ ಹಾಕ್ಕೊಂಡಿದ್ರು, ಈಗ ಇನ್ನೊಂದು ಗ್ಲಾಸ್ ಕೂಡ ಒಳಗೆ ಬಿತ್ತು. ಸುಮ್ಮನೆ ಇರುತ್ತಾ, ಕುಣೀರಿ ಅಂತ ಹೇಳ್ತಿತ್ತು ಇವರಿಗೆ. ಸರಿಯಾಗದೇ ಸಮಯಕ್ಕೆ ಅಚ್ಚುಕಟ್ಟಾಗಿದ್ದ 4 ಹುಡುಗಿಯರು ವೇದಿಕೆ ಹತ್ತಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು.
ಅಷ್ಟೇ ನಮ್ಮ ಆರ್ಯ ಮತ್ತು ವಿಜಯ್ ಆ ಹಾಡಿಗೆ ತೂಗಾಡೋದಕ್ಕೆ ಶುರು ಮಾಡಿ ವಿಜಯ್ ಮತ್ತು ಆರ್ಯ ಕೂಡ ವೇದಿಕೆ ಮೇಲೆ ಹೋದರು. ಜೊತೆಗೆ ಉದಯನನ್ನು ಕೂಡ ಎಳಕ್ಕೊಂಡು ಹೋದರು. ಇನ್ನು ನೋಡಿ ಒಳಗೆ ಬಿದ್ದಿದ್ದಕ್ಕೆ ಮತ್ತಷ್ಟು ಜೋಶ್ ಬಂದು ಒಬ್ಬೊಬ್ಬರು ಒಂದೊಂದು ಹುಡುಗಿಯನ್ನು ಹಿಡಿದು ಕುಣಿತಿದ್ರೆ ನಮ್ಮ ಆರ್ಯ ಮಾತ್ರ ಇಬ್ಬರು ಹುಡುಗಿಯರನ್ನು ಹಾಕ್ಕೊಂಡು ಅಬ್ಬರಿಸ್ತಾ ಇದ್ದ. ಅಲ್ಲಿಗೆ ಸಮಾರಂಭಕ್ಕೆ ಬಂದಿದ್ದಂಥ ಜನರೆಲ್ಲ ಮಜಾ ಮಾಡ್ತಾ, ಸೀಟಿ ಹೊಡಿತಾ, ಚಪ್ಪಾಳೆ ತಡ್ತಾ, ಅವರ ಮೇಲೆ ಹಣ ಮತ್ತು ಕಾಗದಗಳನ್ನ ಎಸಿತಾ ಆರ್ಯ ಆರ್ಯ ಅಂತ ಕೂಗ್ತಾ ಇದ್ರು. ಇದರ ಮಧ್ಯೆ ಅವರವರೇ ಹೊಸದಾಗಿ ಹಾಡನ್ನು ಕಂಡಿಡ್ಕೊಂಡು ಆಡ್ತಾ ಇದ್ರು. ಆಟ ಬೇಕಾ, ಪಾಠ ಬೇಕಾ, ಸ್ವಚ್ಛವಾದ ಅಪ್ಪಟ ಕನ್ನಡದ ಏಟು ಬೇಕಾ, ಆಟ ಬೇಕು, ಪಾಠ ಬೇಕು, ಊರಿನ ಮಧ್ಯದಲ್ಲಿ ಸೈಟ್ ಬೇಕು, ಮುಂಚೆ ಟೆಂಡರ್ ಹಾಕಿದರೆ ಹೇಗೆ ಬೆಡಗಿ, ಬಿಡೋದು ಹೇಗೆ ಗುರುಗಳೇ, ಅದು ನನ್ನ ಹವ್ಯಾಸ. ಕುಣಿಯೋ ಹುಡುಗಿರೆ ಮಾಡಿರಿ ಡ್ರಿಲ್ಲನ್ನು, ಭೂಮಿ ಅದಿರುವಂತೆ ಹೆಜ್ಜೆ ಹಾಕಬೇಕು, ಸಿಹಿ ಬೇಕಾ, ಖಾರ ಬೇಕಾ, ಗುಣಮಟ್ಟದ ನಾಟಿ ಕೋಳಿ ಕಾಲು ಬೇಕಾ, ಸಿಹಿ ಬೇಕು, ಖಾರ ಬೇಕು, ಬರ್ಕೊಟ್ರೆ ಉಕ್ಕಿನ ಕಾರ್ಖಾನೆನೂ ಬೇಕು, ಮಿಂಚುವ ಅಂದಗಳೊಂದಿಗೆ ಮಿಂಚುವ ಓ ಚೆಲುವೆ, ನಿನ್ನ ಮಿನುಗುವ ಅಂದದಿಂದ ಮಾದಕತೆ ತರುವವಳೆ, ನೋಟದಿಂದ ನನ್ನ ಮನಸ್ಸನ್ನು ಚುಚ್ಚಿದೆಯಲ್ಲೇ ನಾರಿ, ಇತ್ತ ನೋಡಿದರೆ ಮನಸ್ಸು ನಿಲ್ಲದು, ನನಗೆ ಕ್ಷಮಿಸಿ, ಮಜ್ಜಿಗೆಗೆ ಬಂದು ಬಟ್ಟಲು ಬಿಚ್ಚಿಟ್ರೆ ಲಾಭ ಇಲ್ವಲ್ವೇ, ತಂಗಾಳಿ ಚಿವುಟುತ್ತಿದೆ ಮನಸ್ಸು ನೀಡಲೇಬೇಕು, ಮಂಡ್ಯದ ಹುಡುಗಿ ನಾನು ಓ ಬಾಬಯ್ಯ, ಹಣದ ಚೀಲ ನೋಡಿದ್ರೆ ಅಚ್ಚರಿ ಆಗುವುದು ಮಹಾಶಯ, ತೂಗುವ ರಾಣಿ ಮಾಡ್ತೀನಿ ಬೋಣಿ, ಆಮೇಲೆ ಹೇಳಬೇಡ ಮತ್ತೊಂದು ಕತೆ, ಚಿಪ್ಸ್ ಬೇಕಾ, ತುಟಿ ಬೇಕಾ, ಬಿಸಿ ಬಿಸಿ ಸಿಂಗಾಪುರ್ ಪಪ್ಸ್ ಬೇಕಾ, ಚಿಪ್ಸು ಬೇಕು, ತುಟಿ ಬೇಕು, ಸುಮ್ಮನೆ ಕೊಟ್ಟರೆ ಹಡಗು ನಿಲ್ದಾಣನೂ ಬೇಕು, ರಾಜನಂತಿರೋ ನಿನ್ನ ನೋಡಿದ್ರೆ ಮನಸ್ಸಾಗ್ತಾ ಇದೆ, ನಿನ್ನ ಅಂದದ ಜೊತೆಗಿರಲು ನಾಚಿಕೆಯಾಗ್ತಿದೆ, ರೇಷ್ಮೆ ಸೀರೆ ಕೊಡಿಸಿದ್ರೆ ಮುಂಬೈ ಹುಡುಗಿ, ಗಟ್ಟಿಯಾಗಿ ಹಿಡಿಯಲು ಬಿಡ್ತೀಯಾ ಮಲ್ಲಿಗೆಯಂತವಳೆ, ಹಾಗಾದರೆ ಸಿದ್ಧ ಹಿಡ್ಕೋ ಸವಿಯಾಗಾಡೋಣ ಮುತ್ತಿನ ಕಬಡ್ಡಿ, ದಿಂಬು ಬೇಕಾ, ಹೊದಿಕೆ ಬೇಕಾ, ಲಂಡನ್ ಹಾಸಿಗೆ ಬೇಕಾ, ದಿಂಬು ಬೇಕು, ಹೊದಿಕೆ ಬೇಕು, ಕೆರಳದ ಸಿಹಿ ಉಂಡೇನೂ ಬೇಕು, ಮುಂಚೆಯೇ ಟೆಂಡರ್ ಹಾಕಿದ್ರೆ ಹೇಗೆ ಬೆಡಗಿ, ಬಿಡುವುದು ಹೇಗೆ ಗುರುಗಳೇ, ಅದು ನನ್ನ ಹವ್ಯಾಸ. ಹೀಗೆ ಅವರ ಹಾಡು ಅವರಿಗೆ ಏನು ಬರುತ್ತೋ ಬಾಯಿಗೆ ಅದನ್ನು ಆಡ್ಕೊಳ್ತಾ ಮುಂದುವರಿಸ್ತಾ ಕುಡಿದು ಕುಪ್ಪಳಿಸ್ತಾ ಇದ್ರು. ಸರಿಯಾಗಿ ಅದೇ ಸಮಯಕ್ಕೆ ಮನೆಯಿಂದ ಸುಲೋಚನಾ ಮತ್ತು ಶಂಕರ್ ಅವರು ಅನ್ವಿತಾ ಮಗನನ್ನು ಹಿಡ್ಕೊಂಡು ನಿತ್ಯ ಮತ್ತು ಚಂದು ಕೂಡ ಅದೇ ಸಮಾರಂಭಕ್ಕೆ ಬಂದರು. ಸಂಜೆ ವೇಳೆಗೂ ಒಂದು ಬಾರಿ ಅವ್ರನ್ನ ಭೇಟಿ ಮಾಡಿ ಹುಡುಗಿಗೆ ಸೀರೆ ಕೊಟ್ಟು ಬರೋಣ ಅಂತ ಬಂದರು. ಆದರೆ ಎಲ್ಲಿ ನಡೀತಿರೋ ಇವರ ಡ್ಯಾನ್ಸ್ ನೋಡಿ ಬಾಯಿ ಬಿಟ್ಕೊಂಡು ನೋಡ್ತಿದ್ರು ಎಲ್ಲರೂ. ಸುಲೋಚನಾ ಮತ್ತು ಶಂಕರ್ ಅವರು ಮಗನ ಡ್ಯಾನ್ಸ್ ನೋಡಿ ನಗ್ತಾ ನೋಡ್ತಿದ್ರೆ ಅನ್ವಿತಾ ಮಾತ್ರ ಕೋಪದಿಂದ ಉರಿತಾ ನೋಡ್ತಾ ಇದ್ದಾಳೆ. ಗಂಡ ಅಲ್ಲಿ ಇಬ್ಬರು ಹುಡುಗಿಯರ ಜೊತೆ ಆಟ ಬೇಕಾ, ಪಾಠ ಬೇಕಾ ಅಂತ ಕುಣಿತಿದ್ರೆ ಸಾಧಕ ಹುಡುಗಿಯರು ಆಗಾಗ ಆರ್ಯನಿಗೆ ಎಲ್ಲೆಂದರಲ್ಲಿ ಮುತ್ತು ಕೊಡ್ತಾ ಇದ್ರು. ಇನ್ನು ನಿತ್ಯ ಹೇಳ್ಬೇಕಿಲ್ಲ, ಕಾಲಿನಿಂದ ತಲೆವರೆಗೆ ಉರಿದು ಹೋಗ್ತಿದೆ ವಿಜಯ್ ಡ್ಯಾನ್ಸನ್ನು ನೋಡಿ. ಅಲ್ಲಿ ಎಷ್ಟು ಗೌರವದಿಂದ ಇರ್ತಾನೋ ನನ್ನ ಹತ್ರ ಆಫೀಸ್ನಲ್ಲಿ, ಈಗ ನೋಡಿ ಹೇಗೆ ಕುಡಿದು ಅಬ್ಬರ ಮಾಡ್ತಿದ್ದಾನೆ, ಇವನನ್ನಂತೂ ಹೈದರಾಬಾದ್ಗೆ ಬರಲಿ, ಇವನ ಕತೆ ಹೇಳ್ತೀನಿ ಅಂತ ಕೈ ಕಟ್ಕೊಂಡು ಆ ಡ್ಯಾನ್ಸ್ ಎಲ್ಲ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ಲು ನಿತ್ಯ. ಚಂದು ತನ್ನ ಅಣ್ಣ ಮತ್ತು ವಿಜಯನನ್ನು ನೋಡಿ ಸ್ವಲ್ಪ ಖುಷಿಯಾಗಿದ್ರು ಕೂಡ ಉದಯ್ ಹಾಗೆ ಇನ್ನೊಂದು ಹುಡುಗಿ ಜೊತೆ ಡ್ಯಾನ್ಸ್ ಮಾಡೋದು ಇಷ್ಟ ಆಗಲಿಲ್ಲ.
ಆದರೆ ಅದನ್ನು ಬಿಟ್ಟು ಹಾಕಿ ಮತ್ತೆ ಮಜಾ ಮಾಡ್ತಾ ಅನ್ವಿತಾ ಮತ್ತು ನಿತ್ಯ ಅವರ ಮುಖ ನೋಡಿ ನಗ್ತಾ ಇದ್ಲು. ಉದಯ್ ಅಷ್ಟರಲ್ಲೇ ಅಲ್ಲಿ ಚಂದುವನ್ನು ನೋಡಿ ಆ ಹುಡುಗಿಯನ್ನು ಕೂಡ ಆರ್ಯನ ಮೇಲೆ ತಳ್ಳಿಬಿಟ್ಟು ಅಚ್ಚುಕಟ್ಟಾಗಿ ತಪ್ಪಿಸ್ಕೊಂಡು ಇವ್ರ ಹತ್ರ ಬಂದು ನಿಂತರೆ ಆರ್ಯ ಮತ್ತು ವಿಜಯ್ ಮಾತ್ರ ನಿಲ್ಲಿಸದೆ 4 ಹುಡುಗಿಯರ ಜೊತೆ ಹುಚ್ಚುಚ್ಚಾಗಿ ಹಾರಾಡಿ ಕೊನೆಯಲ್ಲಿ ಆ ಹುಡುಗಿಯರಿಂದ ಕೆನ್ನೆ ಮೇಲೆ ಮುತ್ತು ಕೊಡಿಸ್ಕೊಂಡು 4 ಹಾಡುಗಳಿಗೆ ಡ್ಯಾನ್ಸ್ ಮಾಡಿ ಆಮೇಲೆ ಸುಸ್ತಾಗಿ ಕೆಳಗೆ ಬಂದರು. ಸರಿಯಾಗಿ ಅವ್ರ ವೇದಿಕೆಯಿಂದ ಇಳಿದ ಸಮಯಕ್ಕೆ ಅನ್ವಿತಾ ಮತ್ತು ನಿತ್ಯ ಆರ್ಯ ಮತ್ತು ವಿಜಯ್ಗೆ ಕಣ್ಣಲ್ಲೇ ಬೆಂಕಿ ಸುರಿಸ್ತಿದ್ರು. ಮನೆಗೆ ಬನ್ನಿ, ನಿಮ್ಮ ಕತೆ ಹೇಳ್ತೀನಿ ಎಂಬ ನೋಟ ಬೀರಿ ಅವರು ಮನೆಯ ಒಳಗೆ ಹೋದರು ಹುಡುಗಿಯನ್ನು ನೋಡಲು. ಅಷ್ಟೇ, ಆರ್ಯನಿಗಲ್ಲಿ ಅನ್ವಿತಾಳನ್ನು ನೋಡಿ ಕುಡ್ದಿದ್ದೆಲ್ಲ ಒಂದೇ ಸೆಕೆಂಡ್ನಲ್ಲಿ ಇಳಿದು ಹೋಗಿ ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಅವರ ಅಮ್ಮ, ಅಪ್ಪ, ತಂಗಿ, ನಿತ್ಯ ಮತ್ತು ಅನ್ವಿತಾ ಎಲ್ಲರೂ ಅಲ್ಲಿರೋದನ್ನು ನೋಡಿ, ಸತ್ತವು ಕಣೋ ಮಗನೇ, ಯಾರು ನೋಡಬಾರ್ದು ಅಂದ್ಕೊಂಡಿದ್ವೋ ಅವರೇ ನೋಡಿಬಿಟ್ರು. ಇನ್ನು ಮನೆಗೆ ಹೋದ್ಮೇಲೆ ನಿನಗೆ ನನಗೆ ಹಬ್ಬನೇ ನಡಿ. ಅವ್ರ ಮನೆಗೆ ಬರೋ ಮುಂಚೆ ನಾವು ಹೋಗಿ ಅಚ್ಚುಕಟ್ಟಾಗಿ ಸ್ನಾನ ಮಾಡ್ಕೊಂಡು ಹೊದಿಕೆ ಹೋದು ಮಲಗಿದ್ರೆ ಕನಿಷ್ಠ ಏಟ್ಗಳಾದರೂ ತಪ್ಪುತ್ತಬೇಕಣೋ ಪುಣ್ಯಾತ್ಮ. ನಡೆಯೋ ಫಸ್ಟ್ ಹೋಗೋಣ. ಲೇ ಉದಯ್, ಎಷ್ಟು ಅನ್ಯಾಯ ಮಾಡಿದ್ಯೋ ನಮಗೆ. ಅವ್ರು ಬಂದರು ಅಂತ ವೇದಿಕೆಯಿಂದ ಇಳಿದು ಹೋಗಿ ನಮ್ಮನ್ನು ಅನ್ಯಾಯವಾಗಿ ಅಲ್ಲೇ ಬಿಟ್ಟೆ ಅಲ್ವಾ. ನೀನು ನನ್ನ ಬಂಗಾರದ ಬಾಮೈದ ಅಂತ ಅಂದ್ಕೊಂಡಿದ್ದೆ ಕಣೋ, ಆದರೆ ಇಷ್ಟು ನಮಗೆ ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ನಿಮ್ಮ ಅಕ್ಕ ಬಂದಾಗ ನನಗೆ ಹೇಳಬೇಕಿತ್ತಲ್ವೋ, ನೀನೇ ಬಂದ್ಬಿಟ್ಯಾ ಅಂತ ಉದಯ್ನನ್ನು 2 ಬಾರಿಸಿ ನಮ್ಮನ್ನು ಬಿಟ್ಟು ಬಾ ನಡಿ ಅಂತ ಉದಯ್ ಕಾಲರ್ ಹಿಡಿದು ಎಳ್ಕೊಂಡು ಹೋಗಿ ಕಾರ್ನಲ್ಲಿ ಹಾಕ್ತಾ ಆರ್ಯ. ಇನ್ನು ಉದಯ್ ಆರ್ಯನನ್ನು ಮತ್ತು ವಿಜಯನನ್ನು ಕರ್ಕೊಂಡು ಹೋಗಿ ಮನೆಯಲ್ಲಿ ಬಿಟ್ಟು ಕಾರನ್ನು ಕೂಡ ಅಲ್ಲೇ ಬಿಟ್ಟು ಅಚ್ಚುಕಟ್ಟಾಗಿ ತನ್ನ ಮನೆಗೆ ಹೊರಟೋದ 2 ಕೈಗಳನ್ನ ಜೇಬ್ನಲ್ಲಿ ಇಟ್ಕೊಂಡು. ಉದಯ್ ಹೋಗಿ ಆರ್ಯ ಮತ್ತು ವಿಜಯನನ್ನು ಮನೆ ಹತ್ರ ಬಿಟ್ಟು ಅವನು ಮನೆಗೆ ಹೋದ. ಸುಲೋಚನಾ, ಶಂಕರ್ ಅವರು ಅನ್ವಿತಾ, ಚಂದು ಮತ್ತು ನಿತ್ಯ ಮಗನನ್ನು ನಿಂತ್ಕೊಂಡು ಆ ಹುಡುಗಿಯನ್ನು ಆಶೀರ್ವದಿಸಿ ಸ್ವಲ್ಪ ಹೊತ್ತು ಕೂತು ಅವರ ಕುಟುಂಬದವರ ಜೊತೆ ಮಾತನಾಡಿ ಊಟವನ್ನು ಕೂಡ ಅಲ್ಲೇ ಮಾಡಿ 1 ಗಂಟೆ ನಂತರ ಮನೆಗೆ ಪ್ರಯಾಣ ಬೆಳೆಸಿದ್ರು ಎಲ್ಲರೂ ಸೇರಿ. ಮನೆಗೆ ಹೋದ ತಕ್ಷಣ ಮಗು ನಿದ್ದೆ ಮಾಡಿದ್ರಿಂದ ಮಗುವನ್ನು ನನ್ನ ಹತ್ರ ಮಲಗಿಸ್ಕೊಳ್ತೀನಿ ಬಿಡು ತಾಯಿ, ಅವನಿದ್ದರೆ ನಾನು ಬಂದು ಕರ್ಕೊಂಡು ಬರ್ತೀನಿ, ಸುಸ್ತಾಗಿದೆಯಾ, ನೀನು ಹೋಗಿ ಮಲಗು ಅಂದರು. ಅಂದು ಸುಲೋಚನಾ ಮತ್ತು ಶಂಕರ್ ಅವರು ಮೊಮ್ಮಗನನ್ನು ಎತ್ಕೊಂಡು ಅವರ ಕೋಣೆಗೆ ಹೋದರೆ ಅನ್ವಿತಾ ಸೀರೆ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸ್ಕೊಂಡು ವೇಗವಾಗಿ ತಮ್ಮ ಕೋಣೆಗೆ ಹೋಗಿ ಬಾಗಿಲು ತೆರೆದಲು ಕಾಳಿಕಾ ಮಾತೆಯಂತೆ. ನಮ್ಮವನಾಗಲೇ ಮನೆಗೆ ಹೋಗಿ ಸ್ನಾನ ಮಾಡಿ ಟೀ ಶರ್ಟ್ ಮತ್ತು ಬನಿಯನ್ ಹಾಕ್ಕೊಂಡು ಬುದ್ಧಿವಂತನ ಹಾಗೆ ಬೆಡ್ ಮೇಲೆ ಮಲಗಿ ಹೊದಿಕೆ ಹೊತ್ಕೊಂಡಿದ್ದ ನಿದ್ದೆ ಮಾಡ್ತಾ ಇರುವಂತೆ. ಈಗಾಗಲೇ ಅನ್ವಿತಾ ಬಾಗಿಲು ತೆರೆದ ಶಬ್ದಕ್ಕೆ ಎಲ್ಲಿಯೋ ತೊಂದರೆ ಇದೆ ಅಂತ ತಿಳಿತು. ಆದರೆ ಪರವಾಗಿಲ್ಲ ಬಿಡು, ಈಗ ನನ್ನ ನೋಡಿ ಮಲಗಿದಾನೆ ಅಂದ್ಕೊಳ್ತಾಳೆ ಅಂತ ಮಲಗಿದಾಗೆ ನಟನೆ ಮಾಡ್ತಿದ್ದ. ಆದರೆ ನಮ್ಮ ಅನ್ವಿತಾ ಸುಮ್ಮನಿರ್ತಾಳೆಯೇ. ಆರ್ಯನನ್ನು ಹಾಕಿ ಕೋಪದಿಂದ ನೋಡ್ತಾ ಹಿಂದೆ ತಿರುಗಿ ಬಾಗಿಲು ಹಾಕಿ, ಈಗ ನೀನು ಮಲಗಿದ ಹಾಗೆ ನಟನೆ ಮಾಡಿದ್ರೆ ನಾನು ಸುಮ್ಮನಿರ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ದೊಡ್ಡ ಕಳ್ಳ. ಮನೆಯಲ್ಲಿ ನನ್ನನ್ನು ಬಿಟ್ಟು ಅಲ್ಲಿ ಆಟ ಬೇಕಾ ಪಾಠ ಬೇಕಾ ಅಂತ ಇಬ್ಬರನ್ನ ಹಿಡಿದು ಕುಣಿತಾ ಅವರಿಂದ ಮುತ್ತು ಕೊಡಿಸ್ಕೊಳ್ತಾ ಡ್ಯಾನ್ಸ್ ಮಾಡ್ತೀಯಾ, ಅದು ಎಲ್ಲರ ಮುಂದೆ. ಇಲ್ಲಿ ಮನೆಯಲ್ಲಿರೋ ಹೆಂಡತಿ ಸಾಲ್ತಿಲ್ವೇನೋ ನಿನಗೆ, ಇನ್ನೂ ಹುಡುಗಿರು ಬೇಕಾ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಆರ್ಯನ ಹತ್ರ ಹೋಗಿ ಅವನು ಹೊದ್ದಿದ್ದ ಹೊದಿಕೆ ಎಳೆದರೆ ಅದರ ಕೆಳಗೆ ಇನ್ನೊಂದು ಹೊದಿಕೆ, ಅದು ಕೂಡ ಹಾಗೆ ಇನ್ನೊಂದು ಕೂಡ ಇರುತ್ತೆ. ಕಳ್ಳ ಮುಖದವನೇ, ಎಷ್ಟು ಹೊತ್ಕೊಂಡು ಸಾಯ್ತೀಯೋ ಅಂತ ಆರ್ಯ ಒದ್ದಿದ್ದ 6 ಹೊದಿಕೆಗಳನ್ನ ತೆಗೆದು ಪಕ್ಕಕ್ಕೆ ಎಸೆದ ಮೇಲೆ ಆರ್ಯನ ಜುಟ್ಟು ಹಿಡಿದ್ಲು. ಲೇ ಹೇಳೋ, ನಟನೆ ಮಾಡಿ ಸಾಕು ಅನ್ನುತ್ತಾ. ಗೂಬೆ ಮುಗ್ದವಳೆ, ಮಲಗಿರೋನ ಹಾಗೆ ಎಬ್ಬಿಸ್ತಿದ್ಯಾ ಏನೇ, ಯಾಕೆ ಇಲ್ಲಿ ನಿದ್ದೆ ಮಾಡ್ತಿರೋದು ಕಾಣ್ತಿಲ್ವ ನಿನಗೆ ಅಂತ ಆರ್ಯ ಕಳಿಸ್ತಾ ಇದ್ದರೆ, ಏನೋ ಮಾಡ್ತಿದ್ಯಾ ಅಲ್ಲಿ ಹುಡುಗಿಯ ಜೊತೆ ಡ್ಯಾನ್ಸ್ ಏನು ಅಂತ ಕಣ್ಣು ಕೆಂಪು ಮಾಡಿ ನೋಡಿದ್ಲು ಅನ್ವಿತಾ ಆರ್ಯನ ಕಣ್ಣೊಳಗೆ. ಅಬ್ಬಾ, ಅದು ಯಾವುದೋ ಫಂಕ್ಷನ್ ಅಂತೆ, ಆ ಹಿರಿಯರು ಕರೆದ್ರೆ ಹೋದೆ ಅಷ್ಟೇ, ಯಾವುದೋ ಸಣ್ಣದಾಗಿ ಡ್ಯಾನ್ಸ್ ಮಾಡು ಅಂದರೆ ಮಾಡಿದೆ, ಅದಕ್ಕೆ ಇಷ್ಟೊಂದು ಹೊಟ್ಟೆ ಉರಿ ಪಡ್ತಾರ ಯಾರಾದರೂ ಅಂತ ಅಂದ ಆರ್ಯ. ನಾನು ಹಾಗೆ ಉರಿತೀನಿ,
ನಾನಿರುವಾಗ ನೀನು ಇನ್ನೊಬ್ಬರ ಜೊತೆ ಡ್ಯಾನ್ಸ್ ಮಾಡಿದ್ರೆ ನೋಡಿ ಸುಮ್ಮನಿರ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಸರ್? ನನ್ನ ಕೈಯಲ್ಲಿ ಸಿಕ್ಕರೆ ನಿನ್ನ ಕತ್ತರಿಸಾಕ್ತೀನಿ. ಏನು ಅಂದ್ಕೊಂಡಿದೀಯೋ ನನ್ನ? ಆದರೂ ನಾಚಿಕೆ ಇಲ್ಲದೆ ನಿನಗೆ ಹಾಗೆ ಎಲ್ಲರ ಮುಂದೆ ಆ ಹುಡುಗಿಯರ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಹೆಂಗೆ ಮನಸ್ಸಾಯಿತು? ನಾಚಿಕೆ ಮಾನ ಮರ್ಯಾದೆ ಇಲ್ದವನೇ ಅಂತ ಆರ್ಯನ ಜುಟ್ಟು ಹಿಡಿದು ಆರ್ಯನಿಗೆ ಎಲ್ಲೆಂದ್ರಲ್ಲಿ ಹೊಡಿತಾ, ಕಳ್ಳಮುಖದವನು ಎಷ್ಟು ಧೈರ್ಯನೋ ನಿನಗೆ? ಹೆಂಡತಿ ಇರುವಾಗ ಹಾಗೆ ಮಾಡ್ತೀಯಾ? ಇನ್ನೊಂದು ಬಾರಿ ಡ್ಯಾನ್ಸ್ ಮಾಡ್ತೀಯಾ ಅಂತ ಆರ್ಯನನ್ನು ಆ ಬೆಡ್ ಸುತ್ತಲೂ ಓಡಿಸಿ ಹೊಡಿತಾ ಇದ್ದಾಳೆ ಅನ್ವಿತಾ. ಅವಳ ಸಿಟ್ಟನ್ನು ನೋಡಿ ಆರ್ಯ ನಗ್ತಾ ಹಿಂದೆ ತಿರುಗಿ ಅನ್ವಿತಾಳನ್ನು ಹಿಡಿದು ಗೋಡೆ ಗೊತ್ತಿ, ಏನೇ ಸುಮ್ಮನಿದ್ರೆ ಅತಿಯಾಗಿ ಆಡ್ತಿದ್ಯಾ? ಯಾವುದೋ ಹುಡುಗ ಡ್ಯಾನ್ಸ್ ಮಾಡ್ದ ಅಂತ ಸುಮ್ಮನಿರ್ತೀನಿ, ನನ್ನ ಮೇಲೆ ರೇಗ್ತಿದೆಯೇ ಏನೇ ಅಂದ. ಅವನು ಉಸಿರು ಅವಳ ಮುಖಕ್ಕೆ ತಗಲುವಂತೆ ಮಾತಾಡ್ತಾ, ನಾಚಿಕೆ ಇಲ್ದವನೇ ಮೈ ಮರೆತು ಕುಡಿದು ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದಲ್ದೆ ಇನ್ನೂ ನನ್ನನ್ನೇ ಅಂತಿದ್ಯಾ? ಬಿಡು, ನಿನ್ನ ಕತೆ ಹೇಳ್ತೀನಿ. ನಿನ್ನ ಚೆನ್ನಾಗಿ ಬಾರಿಸ್ತಿದ್ರೆ ನನ್ನ ಕೋಪ ತಣ್ಣಗಾಗಲ್ಲ ಅಂತ ಆರ್ಯನ ಕೈಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ದಾಳೆ ಅನ್ವಿತಾ. ಅಬ್ಬಾ ಗಯ್ಯಾಳಿ, ಸುಮ್ಮನಿರೇ, ಇನ್ನೊಂದು ಬಾರಿ ಮಾಡಲ್ಲ. ನೀನು ಹಾಗೆ ಅಲುಗಾಡಬೇಡ, ಬಳೆಗಳು ಉಡೀತವೆ ಅಂತವಳ ಕೈಗಳನ್ನ ಮೃದುವಾಗಿ ಹಿಡಿದು ಹೇಳ್ದ. ನನ್ನ ಬಂಗಾರ ಅಲ್ವಾ ನನ್ನ ಅನ್ವಿತಾ, ಪ್ರೇಯಸಿ ಒಳ್ಳೆ ಹುಡುಗಿ ಅಲ್ವಾ, ನನ್ನ ಕ್ಷಮಿಸ್ತಾಳಲ್ವಾ ಈ ಒಂದು ಬಾರಿ ಅಂತ ಹೆಂಡತಿ ಮುಖದ ಮೇಲೆ ಮುತ್ತು ಕೊಡ್ತಾ ಹೆಂಡತಿನ ಒಲಿಸ್ಕೊಳ್ಳುವಲ್ಲಿ ಮುಳುಗಿ ಹೋಗ್ತಾನೆ ಆರ್ಯ. ನನ್ನ ಹೆಂಡತಿ ಮಹಾಲಕ್ಷ್ಮಿ ಅಲ್ವಾ, ನನ್ನನ್ನು ಕ್ಷಮಿಸ್ತಾಳಪ್ಪ ಅಂತ ಹೆಂಡತಿಯನ್ನು ಪೂಸಿ ಹೊಡಿತಿದ್ದಾನೆ ನಮ್ಮ ಆರ್ಯ. ಇನ್ನು ಇಲ್ಲಿ ವಿಜಯ್ ಅಚ್ಚುಕಟ್ಟಾಗಿ ಸ್ನಾನ ಮಾಡಿ ಬೆಡ್ ಮೇಲೆ ಪದ್ಮಾಸನ ಹಾಕೊಂಡು ಕೂತು ನಿತ್ಯ ಬರುವಷ್ಟರಲ್ಲಿ ಧ್ಯಾನ ಮಾಡ್ತಿರುವಂತೆ ಬಿಲ್ಡಪ್ ಕೊಡ್ತಿರ್ತಾನೆ. ಅವನು ಕೋಣೆ ಬಾಗಿಲಿನ ಶಬ್ದ ಮತ್ತು ಅವಳ ಹೆಜ್ಜೆ ಸದ್ದು ಕೇಳಿದ ತಕ್ಷಣ ಇನ್ನೂ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಚಿ, ಭಗವಂತ ಇದು ಬೇಗ ಹೋದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು, ಇಲ್ದಿದ್ರೆ ಮದುವೆಗೆ ಮುಂಚೆ ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬಂದುಬಿಟ್ರೆ ಇತ್ತೀಚೆಗಷ್ಟೇ ನನ್ನ ಪ್ರೇಮ ಮೊಳಕೆ ಹೊಡಿತಿದೆ, ಅದು ಮಾಡಿ ಹೋಗುತ್ತೆ. ದೇವರೇ, ಸ್ವಲ್ಪ ಹೊಗೆ, ಪೂರ್ತಿಯಾಗಿ ನಿದ್ದೆ ಬರ್ತಿದೆ, ನೀನು ಹೋದರೆ ಪ್ರಜ್ಞೆ ಇಲ್ಲದೆ ಬಿದ್ದುಬಿಡ್ಬೇಕು ನಾನು ಅಂತ ವಿಜಯ್ ಅಂದ್ಕೊಳ್ತಿದ್ರೆ, ಇನ್ನು ಎಷ್ಟು ಹೊತ್ತು ನಾಟಕ ಮಾಡ್ತೀಯಾ, ಕಣ್ಣು ಬಿಡು ಅಂದ್ಲು ನಿತ್ಯ ಕೈ ಕಟ್ಕೊಂಡು ಅವನ ಎದುರು ನಿಂತು. ಸ್ವಲ್ಪ ಹೊತ್ತು ಹಾಗೆ ನಾಟಕ ಮಾಡ್ದ. ಅವಳ ಮಾತುಗಳು ಕೇಳಿಸ್ತಂತೆ. ಆದರೆ ಈಗ ನೋಡು, ಈಗ ನೀನು ಕಣ್ಣು ಬಿಡ್ತಿದ್ರೆ ಮಾತ್ರ ನಾನು ಒಬ್ಬಳೇ ಹೈದ್ರಾಬಾದ್ಗೆ ಹೊರಟೋಗ್ತೀನಿ. ಆಮೇಲೆ ನೀನೇನಾದರೂ ನನಗೆ ಬೇಕಿಲ್ಲ ಹೇಳ್ತಿದ್ದೀನಿ, ನಿಜಕ್ಕೂ ನಾನೇನ ಭೇಟಿಯಾಗೋದೇ ಇಲ್ಲ, ಏನು ಅಂದ್ಕೊಂಡಿದ್ಯೋ ಅಂತ ತೆಗೆದ್ಲು ಇವಳು ಕೂಡ. ನಿತ್ಯ ಬೆದಸಿದ ತಕ್ಷಣವೇ ಕಣ್ಬಿಟ್ಟು, ಅದೇ ನಿತ್ಯ, ನೀನು ನನ್ನ ಬಿಟ್ಟು ಹಾಗೆ ಹೇಗೆ ಹೋಗ್ತೀಯಾ, ನೀನು ಇಲ್ದಿದ್ರೆ ನಾನು ಹೇಗೆ ಬದುಕಬೇಕು ಅಂದ. ನನ್ನ ಪ್ರೇಮವನ್ನು ಮೊದಲೇ ಚ್ಯೂಟ್ ಹಾಕಿದರೆ ಹೇಗೆ ಹೇಳು? ನೀನು ಇಲ್ದಿದ್ರೆ ನಾನು ಬದುಕಬಲ್ಲೆನಾ? ನನ್ನ ಬಂಗಾರ ಅಲ್ವ ನೀನು, ನೀನಿಲ್ದಿದ್ರೆ ನಾನು ಇರಲಾರೇನೇ. ಪ್ಲೀಸ್ ಅಮ್ಮ ಕೇಳಿಸ್ಕೊ, ಆ ಕೆಲಸ ಮಾತ್ರ ಮಾಡಬೇಡ ಅಂತ ಟಕ್ಕನ ಬೆಡ್ ಇಳಿದು ಬಂದು ನಿತ್ಯಾಳ ಗಲ್ಲ ಹಿಡಿದು ಬಲವಂತವಾಗಿ ಬೇಡ್ಕೊಳ್ತಾ ಇದ್ದಾನೆ ವಿಜಯ್. ಮತ್ತೆ ನೀನು ಕೆಟ್ಟ ನಾಟಕಗಳ ಆಡೋದೆಲ್ಲ ಅವಶ್ಯಕತೆ ಇದೆಯಾ? ಏನದು ಆಟ ಬೇಕಾ ಪಾಠ ಬೇಕಾ, ಅದರಲ್ಲೂ ಹುಡುಗಿರ ಜೊತೆ ಡ್ಯಾನ್ಸ್ಗಳು? ನನ್ನ ಹತ್ರ ಪ್ರೇಮ ಅಂಥೇಳಿ ಇನ್ನೊಬ್ಬರ ಜೊತೆ ಡ್ಯಾನ್ಸ್ ಮಾಡ್ತಾ ಇನ್ನೂ ಯಾರನ್ನಾದರೂ ಇಟ್ಕೊಂಡಿದೆಯಾ ಏನೋ, ಯಾರಿಗೆ ಗೊತ್ತು ಅಂತ ಮುಖ ತಿರುಗಿಸ್ಕೊಂಡ್ಳು ನಿತ್ಯ. ಅಯ್ಯೋಯ್ಯೋ, ನನ್ನಂಥ ಅಮಾಯಕನನ್ನು ಹಿಡಿದು ಅನುಮಾನಿಸಿದ್ರೆ ಕಣ್ಣು ಹೋಗುತ್ತವೆ, ಗೂಬೆ ಮುಗ್ತೋಳೆ. ನಾನು ಇಲ್ಲಿವರೆಗೆ ಯಾವ ಹುಡುಗಿ ಕಡೆನೂ ಕಣ್ಣೆತ್ತು ನೋಡಿಲ್ವೇ, ಮೊದಲ ಬಾರಿ ನಿನ್ನನ್ನೇ ಪ್ರೀತಿಸಿತು. ಅದು ಆರ್ಯ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ ನಾನು ಕೂಡ ಹೋದೆ ಅಷ್ಟೇ, ಇನ್ನೇನಿಲ್ಲ. ಆದರೂ ಅದರಲ್ಲಿ ನನ್ನ ತಪ್ಪೇನಿಲ್ಲ. ಏನಾದರೂ ತಪ್ಪಿದೆ ಅಂದರೆ ಅದು ನಿನ್ನ ಆರ್ಯ ಅಣ್ಣನದೇ ಹೊರತು ನಂದಲ್ಲ. ನಾನು ಬೇಡ ಬೇಡ ಅಂದರೂ ಬೆಳಗ್ಗೆ ಕುಡಿಯೋದು ಕರ್ಕೊಂಡು ಹೋದ. ಪೂರ್ತಿಯಾಗಿ ಕುಡಿದು ಮನೆಗೆ ಬಂದು ಮಲ್ಗೋಣ ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಅಲ್ಲಿ ಫಂಕ್ಷನ್ ಅಂತ ಕರ್ಕೊಂಡು ಹೋದ. ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರೆ ನಮ್ಮ ಮೈಯಲ್ಲಿದ್ದ ಮಧ್ಯೆ ಸುಮ್ಮನೆ ಇರದೆ ನಮ್ಮನ್ನು ಕೂಡ ಅವ್ರ ಜೊತೆ ಕುಣಿಯೋ ರೀತಿ ಮಾಡಿಬಿಡ್ತು. ಅದಕ್ಕೋಸ್ಕರ ನಾವು ಹೋಗಿ ಸ್ವಲ್ಪ ಹೆಜ್ಜೆ ಆಗ್ತು ಅಷ್ಟೇ, ಅದಕ್ಕೆ ಇಷ್ಟೊಂದು ಬೇಸರ ಮಾಡಿಕೊಂಡ್ರೆ ಹೇಗೆ ಅಂದ ವಿಜಯ್. ಇಂಥ ಕಾಗೆ ಕತೆ ಹೇಳಿದ್ರೆ ಚರ್ಮ ಸುಲಿತೀನಿ.
ನಿಜಕ್ಕೂ ನೀನು ಕುಡಿಯೋದೆ ತಪ್ಪು ಅಂದರೆ ಪೂರ್ತಿಯಾಗಿ ಕುಡಿದು ಮತ್ತೆ ಫಂಕ್ಷನ್ಗೆ ಹೋಗಿ ಡ್ಯಾನ್ಸ್ ಮಾಡಿದ್ದು ಅಲ್ಲದೆ ಹುಡುಗಿಯರ ಜೊತೆ ಡ್ಯಾನ್ಸ್, ಮುತ್ತು ಇವೆಲ್ಲ ನೋಡಿದ್ರೆ ನಿನಗೆ ಯಾರಾದರೂ ಹೆಣ್ಣು ಕೊಡ್ತಾರಾ? ಯಾರಾದರೂ ನಿನ್ನನ್ನು ಮದುವೆ ಆಗ್ತಾರಾ ಅಂದ್ಲು ಕೋಪದಲ್ಲಿ. ಅಮ್ಮೋ, ನನ್ನ ಹತ್ರವೇ ಪ್ರೇಮ ಅಂತ ಹೇಳಿ ಈಗ ಈ ನಾಟಕ ಆಡ್ತಿದ್ಯಾ? ನನಗೆ ತಿಳಿದಂತೆ ನಿಜಕ್ಕೂ ನಿನಗೆ ಮದುವೆ ಕೂಡ ಆಗಿದೆಯಾ? ಇಲ್ದಿದ್ರೆ ಯಾರನ್ನಾದರೂ ಪ್ರೀತಿಸಿದೆಯಾ, ಇಲ್ಲ ಇನ್ನೂ ಯಾರನ್ನಾದರೂ ಇಟ್ಕೊಂಡಿದ್ಯಾ ಹೇಳು. ಇವತ್ತು ನನ್ನ ಬಗ್ಗೆ ನನಗೆ ನಿಜಕ್ಕೂ ವಿಷಯಗಳೆಲ್ಲ ಅಸಲಿ ವಿಷಯ ತಿಳಿಬೇಕು ಅಂದ್ಲು ನಿತ್ಯ ಗಟ್ಟಿಯಾಗಿ. ಅಮ್ಮೋ ಅಮ್ಮೋ ಅಮ್ಮೋ, ಅದು ಬಾಯೋ ಅಥವಾ ಏನು? ಸ್ವಲ್ಪ ಮುಂಚೆ ನೀನು ಹೇಳಿದೆ ಅಲ್ವ ತಾಯಿ, ನನ್ನ ಲೈಫ್ನಲ್ಲಿ ನಿಜಕ್ಕೂ ಯಾವ ಹುಡುಗಿಯನ್ನು ಕಣ್ಣೆತ್ತು ನೋಡಿಲ್ಲ ಅಂತ. ನೀನೇ ಮೊದಲ ಮತ್ತು ಕೊನೆಯವಳು. ಬುದ್ಧಿ ಕೆಟ್ಟು ಮದ್ಯ ಕುಡಿದು ಅಲ್ಲಿ ಡ್ಯಾನ್ಸ್ ಮಾಡಿದೆ ಅಷ್ಟೇ. ಇನ್ನೊಂದು ಬಾರಿ ಜನ್ಮದಲ್ಲಿ ಬುದ್ಧಿ ಇದ್ದರೆ ಇಂಥ ಡ್ಯಾನ್ಸ್ ಮಾಡೋದೇ ಇಲ್ಲ. ಈ ಒಂದು ಬಾರಿ ಈ ಹುಡುಗನನ್ನು ಕ್ಷಮಿಸು ತಾಯಿ, ನಿನಗೆ ಪುಣ್ಯ ಬರುತ್ತೆ. ಇನ್ನೊಂದು ಬಾರಿ ಯಾವ ಹುಡುಗಿ ಕಡೆಗೂ ಕಣ್ಣೆತ್ತು ಕೂಡ ನೋಡೋದಿಲ್ಲ. ಇದೇ ಕೊನೆ ಅಂದ್ಕೊಂಡು ನಾನು ಕ್ಷಮಿಸು ಬಂಗಾರ ಅಂತ ವಿಜಯ್ ನಿತ್ಯನನ್ನು ಬಲವಂತವಾಗಿ ಬೇಡ್ಕೊಳ್ತಿದ್ದಾನೆ. ಈ ಒಂದು ಬಾರಿಗೆ ಕ್ಷಮಿಸಮ್ಮ, ಇನ್ಯಾವತ್ತೂ ಇನ್ಯಾವ ಹುಡುಗಿನೂ ಆ ರೀತಿ ನೋಡೋದಿಲ್ಲ ಪ್ಲೀಸ್ ಅಂತ ಬೇಡ್ಕೊಳ್ಳೋ ಕೆಲಸದಲ್ಲಿ ತೊಡಗದ ವಿಜಯ್ ನಿತ್ಯಾಳನ್ನು. ನಾಚಿಕೆಲಿದವನೇ, ನನ್ನ ಪ್ರೀತಿಸಿದ್ರೆ ಅಂತ ಹೇಳಿ ಮದುವೆ ಮಾಡ್ಕೊಳ್ತೀನಿ ಅಂತ ಎಲ್ಲ ನಾಟಕ ಆಡಿ ಈಗ ಮಾತ್ರ ಊರಿನ ಹುಡುಗಿಯರ ಜೊತೆ ಆಟ ಆಡ್ತೀಯಾ? ಮತ್ತು ನಾಚಿಕೆ ಇಲ್ಲದೆ ಯಾವ ಹುಡುಗಿಯನ್ನು ಕಣ್ಣೆತ್ತು ನೋಡೋದಿಲ್ಲ ಅಂತ ಹೇಳ್ತಿದ್ಯಾ? ಮದುವೆ ಆಗೋ ಮೊದಲೇ ಇಷ್ಟೊಂದು ನಾಟಕ ಆಡ್ತಿದ್ಯಾ, ಇನ್ನು ಮದುವೆ ಆದಮೇಲೆ ಎಷ್ಟು ನಾಟಕ ಆಡ್ತೀಯೋ ಏನೋ ನೀನು ಅಂದ್ಲು ನಿತ್ಯ. ಅಮ್ಮ ತಾಯಿ ಪ್ಲೀಸ್ ಕಣೆ, ನನ್ನ ಬುದ್ಧಿ ಕೆಟ್ಟೋಗಿ ನೀನೇ ಪೂರ್ತಿಯಾಗಿ ಕುಡಿದು ಡ್ಯಾನ್ಸ್ ಮಾಡಿಬಿಟ್ಟೆ. ಇನ್ನೊಂದು ಬಾರಿ ಮಾಡಲ್ಲ ಅಂದರೆ ಮಾಡಲ್ಲ ಅಷ್ಟೇ. ನಮ್ಮ ಮದುವೆಯಲ್ಲಿ ಕೂಡ ಡ್ಯಾನ್ಸ್ ಮಾಡಲ್ಲ. ನಿನಗೆ ಕೈ ಮುಗಿತೀನಿ, ಕ್ಷಮಿಸು ತಾಯಿ ಅಂದ ವಿಜಯ್. ಇನ್ನು ಅತಿ ಮಾಡಿಬಿಡ ಬಿಡು, ನೀನೇನೇ ಮಾಡಿದ್ರೂ ನಾನೇನು ಅನ್ನಲ್ಲ ಅಂದೆ ಅಲ್ವಾ ನಿನ್ನ ಈ ನಾಟಕಗಳು ಅಂತ ನಿತ್ಯ ವಿಜಯನನ್ನು ತಳ್ಳಿ ಹೊರಗೆ ಬರ್ತಾ ಇದ್ದರೆ ವಿಜಯ್ ನಿತ್ಯನನ್ನು ಹಿಂದಿನಿಂದ ತಪ್ಪಿಕೊಂಡು, ನನ್ನ ನಿತ್ಯ ಬಂಗಾರ, ನನ್ನ ಕ್ಷಮಿಸ್ಬಿಟ್ಟೆ ಅಲ್ವಾ ಅಂತ ಕೇಳಿದವಳು ಕುತ್ತಿಗೆ ಮೇಲೆ ಮುತ್ತು ಕೊಡ್ತಾ. ಇಂಥ ಕೆಟ್ಟ ಕತೆಗಳನ್ನೇ ಆಡಬೇಡ ಅಂತ ಹೇಳೋದು ನಾನು. ಮದುವೆ ಆಗೋರಿಗೆ ನನ್ನ ಮುಟ್ಟದೆ ಅಂದ್ಕೊಳ್ಳಿ ಅಷ್ಟೇ, ಆಮೇಲೆ ಹೇಳ್ತೀನಿ ನಿನ್ನ ಕತೆನ ಅಂತ ಅವಳು ಮೊಣಕೈಯಿಂದ ಅವನ ಹೊಟ್ಟೆಗೆ ಚುಚ್ಚಿ ನಗ್ತಾ ಹೊರಟು ಹೋದ್ಲು ನಿತ್ಯ. ಏನು ನಿತ್ಯ ಅಷ್ಟೆಲ್ಲ ವಿಜಯನನ್ನು ಕ್ಷಮಿಸ್ಬಿಟ್ಯಾ ಅಂತ ಕೇಳಿದ್ಲು ಚಂದು. ನಿತ್ಯ ನಗ್ತಾ ಹೊರಗೆ ಬರ್ತಾ ಇರೋದನ್ನು ನೋಡಿ, ಈಗ ಸ್ವಲ್ಪವೇ ಕ್ಷಮಿಸಿದ್ದೀನಿ ಬಿಡು, ಹೈದ್ರಾಬಾದ್ಗೆ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಅಳಿಸಿ ಆಮೇಲೆ ಕ್ಷಮಿಸ್ತೀನಿ ಅಂತ ಚಂದು ಮತ್ತು ನಿತ್ಯ ಇಬ್ಬರು ಹಾಲ್ನಲ್ಲಿ ಕೂತರು. ಇನ್ನು ನಮ್ಮ ಆರ್ಯ ರಾತ್ರಿಯೆಲ್ಲ ಅನ್ವಿತಾಳನ್ನು ಬಲವಂತವಾಗಿ ಉಳಿಸ್ಕೊಂಡು ಬೆಳಗ್ಗೆ ಹೆಂಡತಿ ಅಪ್ಪುಗೆ ಆಯಾಗಿ ನಿದ್ದೆ ಮಾಡ್ತಿರುವಾಗ ಮಗುವಿನ ಅಳುವಿಕೆ ಆಗ ಇಬ್ಬರಿಗೂ ಎಚ್ಚರ ಆಯಿತು. ಆರ್ಯ ಮಗುವನ್ನು ಕೊಡೋ ಅಳ್ತಿದ್ದಾನೆ ಅಂದ್ಲು ಅನ್ವಿತಾ. ಒಂದು ನಿಮಿಷ ಅಂತ ಆರ್ಯ ಎದ್ದು ತೊಟ್ಲಲ್ಲಿದ್ದ ಮಗನನ್ನು ಎತ್ಕೊಂಡು ಬಂದು ಅನ್ವಿತಾ ಪಕ್ಕದಲ್ಲಿ ಹಾಕಿ ಮತ್ತೆ ಮಲಗಿದ ಆರ್ಯ. ಇನ್ನು ಮಗನಿಗೆ ಮಲಗಿ ಹಾಲು ಕುಡಿಸ್ಬಿಟ್ಟಿದ್ದಕ್ಕೆ ಅವನ ಹೊಟ್ಟೆ ತುಂಬಿ ಅಮ್ಮನನ್ನು ಅಪ್ಪನನ್ನು ಉದಿತಾ ತನ್ನ ಕೈಕಾಲುಗಳನ್ನ ಆಡಿಸ್ತಿದ್ದ ಮಗುವಿನ ಅಳುವಿನ ಕೂಗಿಗೆ ಅನ್ವಿತಾ ಎದ್ದು ಮಗುವಿನ ಕಡೆ ತಿರುಗಿ, ಏನೋ ಕಂದ, ಮಲಗೋದಕ್ಕೂ ಬಿಡಲ್ವಲ್ಲೋ ನನ್ನನ್ನು ಅಂತ ಕೇಳಿದ್ಲು ಅವನ ಕೆನ್ನೆ ಮೇಲೆ ಕೈ ಹಾಕಿ. ಅಮ್ಮ ಮಾತಾಡ್ತಿದ್ರೆ ಇನ್ನೂ ಜೋರಾಗಿ ಅವನು ರಾಗಗಳನ್ನ ಹೆಚ್ಚಾಗಿ ಎಳೀತಿದ್ದ. ಅಲ್ಲಿ ತಾಯಿ ಮಕ್ಕಳ ಆಟಕ್ಕೆ ಆರ್ಯನ ನಿದ್ದೆ ಕೆಟ್ಟು, ಏನೇ ಅಮ್ಮ ಮಗನ ನಾಟಕ, ಇಲ್ಲಿ ನಮ್ಮನ್ನು ನಿದ್ದೆ ಮಾಡೋದಕ್ಕೂ ಬಿಡಲ್ವಾ ಅಂತ ಕಿರ್ಸ್ದ. ಓಯ್, ಇಲ್ಲಿ ನನ್ನ ಮಗ ಮಾತಾಡ್ತಿದ್ರೆ ನಿನಗೆ ನಾವು ನಾಟಕ ಆಡೋ ಥರ ಕಾಣ್ತಿದ್ಯಾ ಅಂತ ಆರ್ಯನ ಹೆಗಲ ಮೇಲೆ ಒಂದು ಏಟು ಹಾಕಿದ್ಲು ಅನ್ವಿತಾ. ಯಾಕೆ ಹೊಡಿತಿದ್ಯಾ ಅಂತ ಆರ್ಯ ಕೂಡ ಮಗುವಿನ ಕಡೆ ತಿರುಗಿ, ಏನೋ ನೀನು ಇಲ್ಲಿವರೆಗೆ ಮಲಗಿದಾಗ ನಾವೇನಾದರೂ ತೊಂದರೆ ಕೊಟ್ವಾ ನಿನಗೆ? ನಾವು ಹೀಗೆ ಮಲಗಿದ್ವೋ ಇಲ್ವೋ ತೊಂದರೆ ಕೊಡ್ತೀಯಾ? ಏಟು ಬೇಕಾ ನಿನಗೆ ಅಂತ ಕೇಳಿದ ಆರ್ಯ ಮಗುವನ್ನು ನೋಡುತ್ತಾ. ಅತ್ತ ತಂದೆ ಮಾತಾಡ್ತಿದ್ದಾನೆ ಅಂತ ಆರ್ಯನ ಕಡೆ ತಿರುಗಿ ಆರ್ಯನ ಜೊತೆ ಹರಟೆ ಹೊಡೆಯೋದಕ್ಕೆ ಶುರು ಮಾಡ್ದ ಸುಪುತ್ರ. ಏನೋ ಕಂದ, ಸ್ವಲ್ಪ ಹೊತ್ತು ಮಲ್ಕೋದಕ್ಕೆ ಬಿಡೋ, ಎದ್ದ ಮೇಲೆ ನಿನ್ನ ಜೊತೆ ಹರಟೆ ಹೊಡಿತೀನಿ
ಅಂತ ಆರ್ಯ ಕಣ್ಣು ಮುಚ್ಕೊಳ್ತಾ ಹೇಳ್ತಿದ್ದಾನೆ. ಹ್ಞೂ ಹೌದು ಕಂದ, ನಿಮ್ಮ ಅಪ್ಪನನ್ನು ಮಲಗೋದಕ್ಕೆ ಬಿಡು. ನಿಜಕ್ಕೂ ಕುಡಿದು ಕುಣಿದು ಬಂದಿದ್ದಾನಲ್ವಾ, ಆ ಮಟ್ಟಿಗೆ ವಿಶ್ರಾಂತಿ ಬೇಕೇ ಬೇಕು ನಿಮ್ಮ ಅಪ್ಪನಿಗೆ ಅಂತ ಅನ್ವಿತಾ ಎದ್ದು ತನ್ನ ಸೀರೆಯನ್ನು ಸರಿಪಡಿಸ್ಕೊಂಡು ತನ್ನ ಕೂದಲನ್ನು ಮುಡಿ ಕಟ್ಕೊಳ್ತಾ ಅಂದ್ಲು. ಯಾವುದೋ ತಿಳಿದೇ ಒಂದು ಬಾರಿ ಕುಡಿದು ಡ್ಯಾನ್ಸ್ ಮಾಡಿದ್ದಕ್ಕೆ ಎಷ್ಟು ದಿನ ಹೀಗೆ ಚುಚ್ಚು ಮಾತಾಡ್ತೀಯಾ? ರಾತ್ರಿ ಕ್ಷಮೆ ಕೇಳಿದ್ನಲ್ಲ, ಮತ್ತೆ ಮತ್ತೆ ಅದನ್ನೇ ತೆಗೆದು ಯಾಕೆ ಪ್ರಾಣ ತಿಂತೀಯಾ ಅಂದ ಆರ್ಯ. ನೀನು ನಿನ್ನೆ ಮಾಡಿದ್ದಕ್ಕೆ ಈ ಒಂದೇ ದಿನ ಅಲ್ಲ ಕಣೋ, ನಿನಗೆ ಪ್ರತಿದಿನ ತೋರಿಸ್ತೀನಿ ಅಂತ ಆರ್ಯನ ಬೆನ್ನ ಮೇಲೆ ಒಂದು ಏಟು ಹಾಕಿ ಮಗುವನ್ನು ಎತ್ಕೊಂಡು ಹೊರಗೆ ಹೋದ್ಲು ಅನ್ವಿತಾ. ನಿನಗೆ ದಿನ ನಕ್ಷತ್ರ ತೋರಿಸ್ತೇವತ್ತು ನೋಡು ಅಂತ ಹೊರಟೋದ್ಲು. ಮೊಮ್ಮಗ ಹೊರಗೆ ಬರ್ತಿದ್ದಂತೆ ಸುಲೋಚನಾ ಅವರು ಮೊಮ್ಮಗನನ್ನು ಎತ್ಕೊಂಡು, ಏನೋ ಕಂದ, ಇವತ್ತು ಇಷ್ಟು ತಡವಾಗಿದ್ದಿದೆಯಾ? ನಿಮ್ಮ ಅಪ್ಪನ ಜೊತೆ ನೀನು ಕೂಡ ಮಲಗಿದೆಯಾ? ನಿಮ್ಮ ಅಪ್ಪನಿಗೆ ಇನ್ನೂ ಬೆಳಗಾದಾಗಿಲ್ವಲ್ಲ ಅಂತ ಮೊಮ್ಮಗನನ್ನು ಸ್ವಲ್ಪ ಹೊತ್ತು ಎತ್ಕೊಂಡು ಮುದ್ದಾಡಿದ್ರು ಸುಲೋಚನಾ ಅವರು ಮತ್ತು ಶಂಕರ್ ಅವರು. ಮಗನನ್ನು ಅತ್ತೆ ಪಡೆದ ಮೇಲೆ ಅನ್ವಿತಾ ಸ್ನಾನ ಮಾಡ್ಕೊಂಡು ಬಂದು ತಿಂಡಿಯನ್ನು ಊಟದ ಮೇಜಿನ ಮೇಲೆ ಜೋಡಿಸಿ ನಿತ್ಯ ಮತ್ತು ಚಂದು ಅವರನ್ನ ಕರೀತಾಳೆ ತಿನ್ನೋದಕ್ಕೆ. ಅತ್ತೆ ನೀವು ತಿಂದ್ರಾ ಅಂತ ಕೇಳಿದ್ಲು ಸುಲೋಚನಾ ಅವರನ್ನು. ನಾವು ಇಷ್ಟು ಹೊತ್ತಿನವರೆಗೆ ಇರೋದಿಲ್ಲ ತಾಯಿ, ನಾವು ಬೆಳಗ್ಗೆ ತಿಂದಿದ್ದೀವಿ. ನಿಮ್ಮ ಮಾವ ಮತ್ತು ನಾನು ಆ ಮಾತ್ರೆಗಳನ್ನ ನುಂಗಬೇಕಲ್ವಾ, ಅದಕ್ಕಾಗಿ ಆದರೂ ಬೆಳಗ್ಗೆ ತಿಂದಿರ್ತೀವಿ ತಾಯಿ. ನಾವು ತಿಂದ್ವು, ನೀವೆಲ್ಲರೂ ತಿನ್ನಿ. ಆರ್ಯ ಇನ್ನೂ ಎದ್ದಿಲ್ವಾ ಅನ್ವಿತಾ ಅಂತ ಕೇಳಿದ್ರು ಸುಲೋಚನಾ ಅವರು. ಒಂದು ಕಡೆ ಮೊಮ್ಮಗನ ಸ್ನಾನಕ್ಕಾಗಿ ನೀರು ಸಿದ್ಧ ಮಾಡ್ತಾ, ಮೊಮ್ಮಗನ ಮೈಗೆ ಎಣ್ಣೆ ಸವರಿ ಮಸಾಜ್ ಮಾಡ್ತಾ. ಇಲ್ಲ ಅತ್ತೆ, ಇನ್ನೂ ಸ್ವಲ್ಪ ಹೊತ್ತು ಮಲಗ್ತಾರಂತೆ ಅಂತ ಹೇಳಿದ್ಲು ಅನ್ವಿತಾ. ಹ್ಞೂ ಇರಲಿ ಬಿಡು ತಾಯಿ ಅಂತ ಮೊಮ್ಮಗ ಅಳುತ್ತಿದ್ರು ಬಿಡದೆ ಅವನ ಕೈ ಕಾಲುಗಳನ್ನ ಅಚ್ಚುಕಟ್ಟಾಗಿ ಗಟ್ಟಿಯಾಗಿ ಮಸಾಜ್ ಮಾಡಿ ಅವನನ್ನು ಕೆಂಪು ಮಾಡಿ ಅವನಿಗೆ ಬಿಸಿ ನೀರು ಸಿದ್ಧ ಮಾಡಿ ಸ್ನಾನ ಮಾಡಿಸಿದ್ರು ಸುಲೋಚನಾ ಅವರು. ಅಷ್ಟರೊಳಗೆ ಅನ್ವಿತಾ, ನಿತ್ಯ, ಚಂದು ಹರಟೆ ಹೊಡಿತಾ ತಿಂಡಿ ಮುಗಿಸಿದ್ರೆ ಅಷ್ಟರಲ್ಲೇ ವಿಜಯ್ ಕೂಡ ಅಲ್ಲಿಗೆ ಬಂದು, ಅಮ್ಮ ಅನ್ವಿತಾ ನನಗೂ ಸ್ವಲ್ಪ ತಿಂಡಿ ಬಡಿಸ್ತೀಯಾ ಅಂತ ಕೇಳ್ದ. ಯಾಕೆ ಇವತ್ತು ಕೂಡ ನೀವು ಇನ್ನೂ ಎಲ್ಲಿಯಾದರೂ ಸುತ್ತೋದಕ್ಕೆ ಹೋಗಲಿಲ್ವಾ ಅಣ್ಣ? ನಿಮಗೆ ಮನೆ ಊಟ ಎಲ್ಲಿ ಇಷ್ಟ ಆಗುತ್ತೆ ಅಂದ್ಲು ಅನ್ವಿತಾ. ಅಮ್ಮ ತಂಗಿ, ಇಲ್ಲಿವರೆಗೆ ಇವಳು ಚುಚ್ಚು ಮಾತುಗಳೇ ಸಾಕು, ನೀನು ಮತ್ತೆ ಶುರು ಮಾಡಿಬಿಡ ತಾಯಿ. ಇನ್ನೊಂದು ಬಾರಿ ಬುದ್ಧಿ ಇದ್ದರೆ ನೀನು ಗಂಡನ ಜೊತೆ ಇನ್ನೆಲ್ಲಿಗೂ ಹೋಗಲ್ಲ ಕಣೋ. ಅವಶ್ಯಕತೆ ಇದ್ದರೆ ಸುಮ್ಮನೆ ಇರಲ್ಲ ಸರಿನಾ? ಹಸುವೆಚ್ಚಾಗಿದೆ, ಬಡ್ಸವ್ವ. ರಾತ್ರಿ ಕೂಡ ಏನು ತಿಂದೆ, ನಿಮ್ಮ ಭಯಕ್ಕೆ ಹಾಗೆ ಸೈಲೆಂಟಾಗಿ ಮಲಗಿದ್ವು ಇಬ್ಬರು ಅಂತ ಅಂದ ತಕ್ಷಣ ಅನ್ವಿತಾಗೆ ಬೇಸರ ಅನಿಸಿ ವಿಜಯ್ಗೆ ಹೊಟ್ಟೆ ತುಂಬ ತಿಂಡಿ ಬಡಿಸಿದ್ಲು. ಮಗುವಿಗೆ ಅತ್ತೆ ಸ್ನಾನ ಮಾಡಿಸ್ಕೊಟ್ಟ ತಕ್ಷಣ ಅವನನ್ನು ಅಚ್ಚುಕಟ್ಟಾಗಿ ಒರೆಸಿ ಬಟ್ಟೆ ಹಾಕಿ ಪೌಡರ್ ಹಚ್ಚಿ ದೃಷ್ಟಿ ತಗಲದಂತೆ ಕಾಡಿಗೆ ಬುಟ್ಟಿಟ್ಟು ಅವನ್ನ ಸ್ವಲ್ಪ ಹೊತ್ತು ಅತ್ತ ಇತ್ತ ಆಡಿಸಿ ಅವನಿಗೆ ಹಾಲು ಕುಡಿಸಿ ಹಾಲಿದ್ದ ತೊಟ್ಟಲ್ಲಿ ಮಲಗಿಸಿದ್ಲು ಅನ್ವಿತಾ. ವಿಜಯಣ್ಣ ಸ್ವಲ್ಪ ಬೇಗನೆ ಇದ್ದಾದರೆ ನಮ್ಮ ಆರ್ಯ ಅಚ್ಚುಕಟ್ಟಾಗಿ ಮಧ್ಯಾಹ್ನ 1 ಗಂಟೆವರೆಗೆ ಮಲಗಿ ಆಮೇಲೆ ಎದ್ದು ಹಲ್ಲು ಉಜ್ಜಿ ಸ್ನಾನ ಮಾಡಿ ಹೊರಗೆ ಬಂದು, ಅಮ್ಮ ಹಸುವಾಗ್ತಿದೆ ಅಂತ ಕಿರ್ಚ್ದ. ಅಷ್ಟರಲ್ಲಿ ಮಗು ಇನ್ನೂ ನಿದ್ದೆ ಮಾಡ್ತಿದ್ದ. ಸುಲೋಚನಾ ಅವರು ಕೂಡ ಮೊಮ್ಮಗನನ್ನು ಎತ್ಕೊಂಡು ಅವ್ರ ಕೋಣೆಗೆ ಕರ್ಕೊಂಡು ಹೋಗಿ ಮಲಗಿಸ್ಕೊಂಡಿದ್ರು. ವಿಜಯ್ಗೆ ತಲೆಯೆಲ್ಲ ನೋವಾಗಿದ್ದರಿಂದ ಮಾತ್ರೆ ತಗೊಂಡು ಮಜ್ಜಿಗೆ ಕುಡಿದು ವಿಶ್ರಾಂತಿ ಪಡೆದಿದ್ರೆ, ಇಲ್ಲಿ ನಿತ್ಯ ಮತ್ತು ಚಂದು ಕೋಣೆಯಲ್ಲಿ ಹರಟೆ ಹೊಡಿತಾ ಇದ್ರು. ಗಂಡನ ಧ್ವನಿ ಕೇಳಿ ಅನ್ವಿತಾಳೆ ಹೊರಗೆ ಬಂದು, ಏನು ಸಾಹೇಬ್ರೆ, ಕುಡಿದ ಮಲೆ ಇಳೀತಾ, ಈಗ ಹಸಿವಾಗ್ತಿದೆಯೇ ಅಂತ ಕೇಳಿದ್ಲು. ನಿನ್ನ ವಿಚಾರಣೆ ಆಮೇಲೆ ಮಾಡೇ, ಮೊದಲು ಹಸಿವಾಗ್ತಿದೆ, ಗಂಡನಿಗೆ ಊಟ ಹಾಕು ಅಂತ ನಿನಗೇನು ಒಂಚೂರು ಗೊತ್ತಾಗಲ್ವ ನಿನಗೆ? ಸ್ವಲ್ಪ ಊಟ ಬಡಿಸು ತಾಯಿ, ಹಾಗೆ ತಲೆಯೆಲ್ಲ ಸುತ್ತಿದೆ, ಸ್ವಲ್ಪ ಮಜ್ಜಿಗೆ ಕೊಡು, ಪುಣ್ಯ ಸಿಗುತ್ತೆ ನಿನಗೆ ಅಂತ ಆರ್ಯ ನೀರಸವಾಗಿ ಊಟದ ಮೇಜಿನ ಹತ್ರ ಇರೋ ಕುರ್ಚಿಯಲ್ಲಿ ಕೂತ. ಮತ್ತು ಗಂಟ್ಲುವರೆಗೆ ಕುಡಿದೋದು ಯಾಕೆ, ಆಮೇಲೆ ಒದ್ದಾಡೋದು ಯಾಕೆ? ನಿಜಕ್ಕೂ ನಿನ್ನೆ ಘಟನೆ ನೆನಪಿಸ್ಕೊಂಡ್ರೆ ನಿನ್ನ ಚೆನ್ನಾಗಿ ಬಾರಿಸ್ಬೇಕನ್ನಿಸ್ತಿದೆ ಅಂತ ತಟ್ಟೆಯಲ್ಲಿ ಅನ್ನ ಹಾಕಿ ಮೊಸರು ಹಾಕಿ ಮೊಸರನ್ನು ಕಲಸಿ ಆರ್ಯನಿಗೆ ತಿನ್ನಿಸ್ತಿದ್ಲು. ಇದೇನಿದು ಮೊಸರು, ಸ್ವಲ್ಪ ಸಾರು ಹಾಕ್ಬಾರ್ದಾ ಅಂದ ಆರ್ಯ ಹೆಂಡತಿ ತಿನ್ನಿಸ್ತಾ ಇರೋದನ್ನೇ ತಿನ್ನುತ್ತಾ.
ನಿಮಗೆ ನೆನ್ನೆಯ ಅಮಲು ಇಳಿಬೇಕು ಅಂದರೆ ಇದೇ ಸರಿಯಾದದ್ದು ಸಾಹೇಬ್ರೆ ಅಂತ ಮೊಸರನ್ನು ತಿನ್ನಿಸಿ ಆಮೇಲೆ ಮಜ್ಜಿಗೆ ಕೂಡ ಮಾಡಿಕೊಟ್ಲು ಅನ್ವಿತಾ ಆರ್ಯನಿಗೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.